ओम अग्नेनय सुपथा राये अस्मान् विश्वानि देववयुनानि विद्वान् युयोध्यस्मज्जुहुराणमेनो भूयिष्ठां ते नम उक्तिं विधेम। ततो मे श्रियमावह लोमशां पशुभिः सह स्वाहा यदन्ति यच्च दूरके भयं विन्दति मामिह पवामा न वितज्जाहि। नमोः महद्भ्यो नमोः अर्भकेभ्यो नमो युवभ्यो नमः आशिनेभ्यः यजाम देवान् यदि शक्नवाम माज्यायसः शंसमावृक्षि देवाः। श्रीगुरुभ्यो नमः। महाभारतस्य प्रवचनमालायाम् आश्वमेधिके पर्वणि अद्य अक्षय तृतीया पर्वदिवसे भगवतः अग्न्यधिष्ठानकस्य हरिणीपतेः परशुरामस्य जयन्ती दिवसे प्रवर्तमानः भागः 22 122 भाग। तत्र आश्वमेधिके पर्वणि वैष्णव धर्म वर्णन रूपे पर्वणि भगवता जगद्गुरुणा कृष्णेन पाण्डवान् प्रति संवर्णितानां वैष्णवधर्माणां नित्याह्निक कर्तव्यानां च श्रवणम् इदानीं प्रवर्तते। तत्र कृष्णः स्नानकाले पठनीयान् मन्त्रान् युधिष्ठिरादीन् बोधयामास। आपोहिष्ठेते मन्त्रः, गोसूक्तम्, तरत्समन्दीधावति इति पवमान मण्डले श्रूयमाणः भागः इत्यादयः स्नानकाले पठ्येरन्। तैश्च मन्त्रैः पठितैः साधकः शुद्धिं प्राप्य धर्मकार्याणि कर्तुम् अर्हति। अक्षय तृतीयायां यस्य भगवतः परशुरामस्य पूजा विधीयते सोऽपि संहर्ता सर्वदोषाणाम् अग्निस्थः सर्वदाहकः इति बृहद्भाष्ये यथा वर्णितं तथा अग्निस्थोऽयम् अग्न्यन्तर्गतः सर्वदाहकः। अग्निः सर्वदाहकः, अग्नेः सर्वदाहकत्वशक्तिः अपि अनेनैव परशुरामेण प्रादायि। न केवलमयं सर्वपदार्थ सर्वाहारदाहकः किन्तु सर्वदोषसंहारकोऽपि। नित्यानन्दः अग्निवर्णः, नित्यानन्दस्वरूपोऽयम् अग्निवर्णः। रामः परशुभृत् सदा इति तस्य स्तोत्रम्। उद्दीप्य स्वजातवेदः अपघ्नन् निरुतिं मम पशुंश्च मह्यमावह ಜೀವನಂ ಚ ಯಶೋದಿಶ ಅಂತ ಹೀಗೆ ಕೂಡ ಒಂದು ಮಂತ್ರ ನಾರಾಯಣ ಉಪನಿಷತ್ತಿನಲ್ಲಿ ಕಂಡು ಬರ್ತದೆ. ಅಗ್ನ್ಯಂತರ್ಗತನಾದ ಜಾತವೇದ ಶಬ್ದವಾಚ್ಯನಾದ ಪರಶುರಾಮನೇ
ನೀನು ನಮಗೆ ಎಲ್ಲ ರೀತಿಯಾದಂತಹ ಪಾಪಗಳನ್ನು ಕಳೆದು ನಮಗೆ ಪಶುಗಳನ್ನ ಅಂದ್ರೆ ವೇದಗಳನ್ನ ನಮಗೆ ಉಪದೇಶಿಸಿ ಜೀವನಕ್ಕೊಂದು ಮಾರ್ಗವನ್ನು ತೋರಿಸಬೇಕು ಅಂತ. ಪರಶುರಾಮ ಜಾಮದಜ್ಞಾದಿ ರೂಪಕ ಜ್ಞಾನಾದಿದಾಯಕ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ಜ್ಞಾನದಾಯಕ ಅವನು. ಮತ್ತೆ ಧನಸ್ಯ ದೇವತಾ ವಿಷ್ಣು ಜಾಮದಜ್ಞೋ ಖಿಲೇಶ್ವರ, ಧನದ ದೇವತೆಯೂ ಹೌದು, ಲೌಕಿಕ ಧನದ ದೇವತೆಯೂ ಹೌದು, ಜ್ಞಾನ ಧನದ ದೇವತೆಯೂ ಹೌದು ಆ ಪರಶುರಾಮ. ಅವನನ್ನ ನಾವು ಸ್ನಾನ ಕಾಲದಲ್ಲಿಯೂ ಕೂಡ ಸ್ಮರಿಸಿ ನಮ್ಮ ದೋಷಗಳು ಪರಿಹಾರ ಮಾಡುವಂತೆ ಪ್ರಾರ್ಥಿಸಬೇಕು. ಅಂತಹ ಪರಶುರಾಮನನ್ನ ನಾವು ಸ್ತುತಿಸಬೇಕಾದಂತಹ ಒಂದು ವಿಶಿಷ್ಟವಾದಂತಹ ದಿವಸ ಇದು. ಇಲ್ಲಿ ಈ ಶುದ್ಧ ವರ್ಗ ಅನ್ನೋದೊಂದನ್ನು ಪಠನ ಮಾಡಬೇಕು ಅಂತ ಕೇಳಿ ಬರ್ತದೆ. ಅದೇನು ಶುದ್ಧ ವರ್ಗ ಅಂದ್ರೆ, ಇದು ಋಗ್ವೇದದ 8ನೇ ಮಂಡಲದಲ್ಲಿ 95ನೇ ಸೂಕ್ತ. ಅದಕ್ಕೆ ತಿರಶ್ಚಿ ಆಂಗಿರಸ ಅನ್ನುವರು ಋಷಿಗಳು. ಇಂದ್ರ ಇದರ ದೇವತಾ, ಅನುಷ್ಠುಪ್ ಇದರ ಛಂದಸ್ಸು. ಅದರಲ್ಲಿ ಆರಂಭದಿಂದ ಎಲ್ಲ ಮಂತ್ರಗಳನ್ನು ಏನು ಹೇಳುವುದು ರೂಢಿ ಇದ್ದಂತೆ ಕಾಣಿಸೋದಿಲ್ಲ. 7, 8, 9 ಈ ಮಂತ್ರಗಳನ್ನ ಹೇಳುವಂತೆ ಒಂದು ಸಂಪ್ರದಾಯ ಕಂಡು ಬರ್ತದೆ. ಅನೇಕ ಜನ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿದಾಗ ಇದೇ ಶುದ್ಧ ವರ್ಗ. ಮಹಾಭಾರತದಲ್ಲಿ ನಾವೀಗೇನು ಶುದ್ಧ ವರ್ಗವನ್ನು ಪಠನ ಮಾಡಬೇಕು ಅಂತ ನೋಡ್ತೇವೆ, ಆ ಶುದ್ಧ ವರ್ಗ ಅಂದ್ರೆ ಇಲ್ಲಿರುವ ಕೆಲವು ಮಂತ್ರಗಳು ಅಂತ ಕೇಳಿ ಬರ್ತದೆ. ಅದು ಏತೋನ್ವಿಂದ್ರಂ ಸ್ತವಾಮ ಶುದ್ಧಂ ಶುದ್ಧೇನ ಸಾಮ್ನಾಹ ಶುದ್ಧೈರುಕ್ತೈರ್ವಾ ವೃದ್ಧ್ವಾಂಸಂ ಶುದ್ಧ ಆಶೀರ್ವಾನ್ ಮಮತ್ತು ಅಂತ ಇದು ಮೊದಲನೇದು 7ನೇ ಮಂತ್ರ. ನಾವು ಇವತ್ತು ನೋಡ್ತಾ ಇರುವಂತಹ ಒಂದು ಮೊದಲನೇ ಮಂತ್ರ ಇದು. ಅದಕ್ಕೇನು ತಾತ್ಪರ್ಯ? ಈ ಹಿಂದೆ ಇದೆಲ್ಲ ಸಾಯಣ ಭಾಷೆಯಲ್ಲಿ ಬಂದಿದೆ. ಅತ್ರ ಇಮಂ ಇತಿಹಾಸ ಆಚಕ್ಷತೆ ಅಂತ. ಇಂದ್ರ ವೃತ್ರಾದಿ ದೈತ್ಯರನ್ನು ಕೊಂದು ಹಾಕಿದ. ಆಮೇಲೆ ಅವನಿಗೆ ಬ್ರಹ್ಮಹತ್ಯೆ ಬಂದದ್ದು ಎಲ್ಲಿಗೂ ಕೂಡ ಗೊತ್ತಿದೆ. ನನಗೆ ಅಶುದ್ಧಿ ಬಂದಿತ್ತು ಅಂತ ಅವನು ಭಾವಿಸಿದಂತೆ. ಆ ದೋಷ ಪರಿಹಾರಕ್ಕಾಗಿ ಋಷಿಗಳಿಗೆ ಹೇಳಿದೆ, ನಾನೀಗ ಅಪವಿತ್ರನಾಗಿದ್ದೇನೆ, ನೀವು ಸಾಮ ಮಂತ್ರಗಳನ್ನ ಬೇರೆ ಮಂತ್ರಗಳನ್ನ ಹಾಡಿ ಮಾಮ ಶುದ್ಧಂ ಕುರುತ, ನನ್ನ ಪವಿತ್ರನಾಗಿ ಮಾಡ್ರಿ ಅಂತ. ಅವರು ಅನೇಕ ಸಾಮ ಮಂತ್ರಗಳನ್ನ ಮತ್ತೆ ಶಸ್ತ್ರಗಳಿಂದ, ಶಸ್ತ್ರಗಳು ಅಂದ್ರೆ ನಾವೀಗಾಗಲೇ ಹಿಂದೆ ಅನೇಕ ಕಡೆ ನೋಡಿದ್ದೇವೆ, ಈ ಸ್ತೋತ್ರಗಳಿಗೇನೆ ಶಸ್ತ್ರ ಅಂತ ಹೇಳ್ತಾರಷ್ಟೆ. ಅದರಲ್ಲಿ ಗಾನ ಇದ್ರೆ ಅದು ಸ್ತೋತ್ರ, ಗಾನ ಇಲ್ಲದೆ ಹೋದ್ರೆ ಶಸ್ತ್ರ ಅಂತ ಹೀಗೆ ಕಂಡು ಬರ್ತದೆ. ಆ ಶಸ್ತ್ರಗಳನ್ನೆಲ್ಲ ಪಠಿಸಿ ಅವನನ್ನ ಶುದ್ಧನನ್ನಾಗಿ ಮಾಡಿದರು. ಹೀಗೆ ಅವನು ಶುದ್ಧನಾದ್ಮೇಲೆ ಅವನಿಗೆ ಯಾಗದಲ್ಲಿ ಇವರು ಸೋಮ ರಸ ಮೊದಲಾದ ಆಹುತಿಗಳನ್ನು ಕೊಟ್ಟರು. ಇದು ಶಾಟ್ಯಾಯನ ಬ್ರಾಹ್ಮಣದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಸಾಯಣಾಚಾರ್ಯರು. ಇಂದ್ರೋವಾ ಅಸುರಾನ್ ಹತ್ವ ಪೂತ ಇವ ಅಮೇಧ್ಯ ಅಮನ್ಯತ. ಶಾಟ್ಯಾಯನ ಬ್ರಾಹ್ಮಣದ ಮಾತುಗಳನ್ನು ಕೂಡ ಅವ್ರು ಹೇಳ್ತಾರೆ. ಅದು ಆ ಶಾಟ್ಯಾಯನದಲ್ಲಿ ಬಂದಿರುವಂತಹ ಟೆಕ್ಸ್ಟ್ ನಮ್ಗೇನು ಬೇಕಾಗಿಲ್ಲ, ಅಲ್ಲಿಯೂ ಬಂದಿದೆ ಅನ್ನೋದನ್ನು ಸುಮ್ಮನೆ ನೆನಪಿಸ್ಕೋಬೇಕಷ್ಟೆ. ಇಂದ್ರನಿಗೂ ಶುದ್ಧಿಯನ್ನು ಕೊಟ್ಟಂತಹ ಮಂತ್ರ ಇದು ಅನ್ನೋದು ಗೊತ್ತಿರ್ಬೇಕು ನಮಗೆ. ಹಾಗೆ ನಮಗೂ ಕೂಡ ಆ ಸ್ನಾನ ಕಾಲದಲ್ಲಿ ಇದನ್ನ ಪಠನೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಧರ್ಮ ಕಾರ್ಯಕ್ಕೆ ಬೇಕಾದಂತಹ ಶುದ್ಧಿಯನ್ನು ನಾವು ಪಡ್ಕೊಳ್ಬಹುದು ಅಂತ ಅರ್ಥ. ಹೀಗೆ ಋಷಿಗಳು ಪರಸ್ಪರ ಮಾತಾಡೋದು, ಆ ಋಷಿಗಳ ಪರಸ್ಪರ ಮಾತುಕತೆ ಈ ಮಂತ್ರದಲ್ಲಿ ಪ್ರತಿಬಿಂಬಿತ ಆಗಿದೆ. ಏತೋನ್ವಿಂದ್ರಂ ಸ್ತವಾಮ ಅಂತ ಏನ್ ಬಂತಲ್ಲ, ನೂ ಅಂದ್ರೆ ಏತೋ ನು ಇಂದ್ರಂ ಅಂತ, ನೂ ಅಂದ್ರೆ ಕ್ಷಿಪ್ರಂ, ಕೂಡಲೇ. ಏತೋ ಆಗಚ್ಚತ, ಬನ್ನಿರಿ, ಎಲ್ಲಾ ಋಷಿಗಳಲ್ಲಿ ಬನ್ನಿರಿ. ಬಂದೇನ್ ಮಾಡ್ಬೇಕು? ಶುದ್ಧೇನ ಸಾಮ್ನ, ಶುದ್ಧವಾದಂತಹ ಸಾಮ ಮಂತ್ರಗಳಿಂದ. ಶುದ್ಧ ಮಂತ್ರವೂ ಶುದ್ಧವೇ, ಸಕಲ ದೋಷರಹಿತ, ಅದು ವೇದ ಮಂತ್ರ ಆದ್ರಿಂದ. ಮತ್ತೆ ಆ ಮಂತ್ರ ನಮ್ಮನ್ನು ಶುದ್ಧವನ್ನಾಗಿ ಮಾಡುವಂಥದ್ದು ಹೌದು, ಅದಕ್ಕಾಗಿ ಅದನ್ನು ಪಠನ ಮಾಡಬೇಕು. ಮತ್ತೆ ಶುದ್ಧೈಹಿ ಉಕ್ತೈಹಿ,
ಬರೇ ಸಾಮವನ್ನು ಮಾತ್ರ ಅಲ್ಲ, ಈ ಉಳಿದ ಬೇರೆ ಬೇರೆ ಮಂತ್ರಗಳನ್ನು ಕೂಡ ಪಠನ ಮಾಡಬೇಕು ಅಂತಲ್ಲಿ ಕೇಳಿ ಬರ್ತದೆ. ಶುದ್ಧೈಹಿ ಉಕ್ತೈಹಿ, ಉಕ್ತಗಳು ಅಂದ್ರೆ ಉತ್ಥಾಪಕವಾದಂತಹ, ಇದು ನಾವು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮೊದಲಾದ ಕಡೆ ನೋಡಿದ್ದೇವೆ. ನಮ್ಮೆಲ್ಲರನ್ನೂ ಪಾಪದ ಕೂಪದಿಂದ ಮೇಲೆ ಏಳಿಸುವಂತಹ ಮಂತ್ರಗಳು. ಉಕ್ತ ಶಬ್ದ ವಾಚ್ಯನಾದವನು ಭಗವಂತನೇ, ಅವನನ್ನು ಹೇಳುವುದರಿಂದ ಇವು ಕೂಡ ಉಕ್ತಗಳೇ. ಅಂಥ ಮಂತ್ರಗಳ ಮೂಲಕ ಆ ಇಂದ್ರನನ್ನ ಸ್ತುತಿಸ್ತಾರೆ, ಭಗವಂತನನ್ನು ಕೂಡ ಸ್ತುತಿಸ್ತಾರೆ. ಶುದ್ಧೈಹಿ ಉಕ್ತೈಹಿ ವಾವೃದ್ಧಾಂಸಂ, ಈ ಮಂತ್ರಗಳನ್ನ ಕೇಳಿ ಕೇಳಿ ಆ ಇಂದ್ರ ವಾವೃದ್ಧಾಂಸ ಅಂದ್ರೆ ಎದ್ದು ನಿಂತ ಅಂತ ಅರ್ಥ. ಶುದ್ಧೈಹಿ ಶಸ್ತ್ರೈಶ್ಚ ಇಂದ್ರಂ ಶುದ್ಧಂ ಅಪಾಪಿನಂ ಕೃತ್ವ, ಅವನ ಪಾಪಗಳನ್ನು ಪರಿಹಾರ ಮಾಡಿ ಸ್ತೋತ್ರ ಮಾಡೋಣ. ಮುಂದೆ ಸಾಮ ಮಂತ್ರಗಳಿಂದ ಮತ್ತು ಶಸ್ತ್ರ ಮಂತ್ರಗಳಿಂದ ವಾವೃದ್ಧಾಂಸಂ, ಪಾಪರಹಿತನಾಗಿ ಬೆಳೆದು ನಿಂತಹ ಆ ಇಂದ್ರನನ್ನ ಶುದ್ಧ, ಶುದ್ಧವಾದಂತಹ ಈ ಸೋಮರಸ, ಶುದ್ಧ ಆಶೀರ್ವಾನ್ ಮಮತ್ತು ಅಂತಿದೆ. ಸೋಮರಸ ಅಂತ ಅಲ್ಲಿ ನೇರವಾಗಿ ಬಂದಿಲ್ಲ, ಆದರೆ ಶುದ್ಧವಾದದ್ದು ಮತ್ತು ಆಶೀರ್ವಾನ್ ಆದದ್ದು ಅನ್ನೋದು ಇವೆರಡೂ ಕೂಡ ಆ ಸೋಮರಸಕ್ಕೆ ವಿಶೇಷಣ. ಸೋಮರಸ ಶುದ್ಧವಾಗಿದೆ, ಪವಿತ್ರವಾಗಿದೆ, ಅದೆಲ್ಲವೂ ಗೊತ್ತಿದ್ದೇ ಇದೆ. ಅದಕ್ಕೂ ಕೂಡ ಈ ತುಪ್ಪ ಮೊದಲಾದವುಗಳನ್ನ ಹೇಗೆ ಪವಿತ್ರ ಮಾಡ್ತಾರಲ್ಲ ಯಜ್ಞದ ಪ್ರಕ್ರಿಯೆಯಲ್ಲಿ, ಆ ತರ ಈ ಸೋಮರಸವನ್ನು ಕೂಡ ದಶಾಪವಿತ್ರ ಇತ್ಯಾದಿಗಳನ್ನ ಉಪಯೋಗ ಮಾಡಿ ಪವಿತ್ರ ಮಾಡ್ತಾರಂತೆ. ಹಿಂದೆ ಅದನ್ನ ಪೂತಂ ಪವಿತ್ರೇಣೇ ವಾದ್ಯಂ ಇತ್ಯಾದಿ ಕಡೆ ನೋಡಿದ್ವಿ. ತುಪ್ಪವನ್ನು ಪವಿತ್ರ ಮಾಡ್ತಾರೆ. ಆ ಪವಿತ್ರ ಅಂದ್ರೆ ನಾವು ಬೆರಳಿಗೆ ಹಾಕೋತೀವಲ್ಲ ಆ ಪವಿತ್ರ ಅಲ್ಲ, ಬೇರೆ ದರ್ಭಗಳಿವು. ಆ ದರ್ಭಗಳನ್ನು ಉಪಯೋಗ ಮಾಡಿ ಆ ತುಪ್ಪವನ್ನು ಪವಿತ್ರ ಮಾಡ್ತಾರೆ. ಹಾಗೆ ಸೋಮರಸಕ್ಕೂ ಕೂಡ ಪಾವಿತ್ರ್ಯವನ್ನು ತಂದು ಕೊಡ್ಲಿಕ್ಕೆ ದಶಾಪವಿತ್ರ ಅನ್ನೋದನ್ನು ಉಪಯೋಗ ಮಾಡ್ತಾರೆ. ಇಂತಹ ದಶಾಪವಿತ್ರದ ಮೂಲಕ ಸೋಮರಸ ಅನ್ನೋದು ಪವಿತ್ರ ಆಗಿದೆ. ಹೀಗೆ ಶುದ್ಧ ಅನ್ನೋದಕ್ಕೆ ಶುದ್ಧವಾದಂತಹ ಸೋಮರಸ ಅಂತ ಅರ್ಥ. ಮತ್ತೆ ಆಶೀರ್ವಾನ್, ಆಶೀರ್ವಾನ್ ಅಂದ್ರೆ ಆಶೀರ್ವಾದ ಉಳ್ಳದ್ದು ಅಂತ ಅರ್ಥ ಅಲ್ಲ, ಆಶ್ರಯ ಉಳ್ಳದ್ದು ಅಂತ ಅರ್ಥ. ಆಶ್ರಯ ಉಳ್ಳದ್ದು ಅಂದ್ರೆ ಹೇಗದು ಅಂದ್ರೆ, ಆ ಸೋಮರಸಕ್ಕೆ ಈ ಹಾಲು, ಕೆಲವು ಬಾರಿ ಹಾಲನ್ನ, ಕೆಲವು ಬಾರಿ ಮೊಸರನ್ನ ಇತ್ಯಾದಿಗಳನ್ನ ಸೇರಿಸಿ ಅದಕ್ಕೊಂದು ಬೇರೆ ಸಂಸ್ಕಾರವನ್ನು ಮಾಡ್ತಾರೆ. ಅದನ್ನು ಗವ್ಯಾದಿವಿಹಿ ಅಂತ ಸಾಯಣಾಚಾರ್ಯ ಬರೆದಿದ್ದಾರೆ. ಅಂಥ ಸೋಮರಸ ಅನ್ನೋದು ಆ ಇಂದ್ರನನ್ನ ತೃಪ್ತನನ್ನಾಗಿ ಮಾಡಲಿ, ಮಮತ್ತು ಅಂದ್ರೆ ತೃಪ್ತನನ್ನಾಗಿ ಮಾಡಲಿ ಅಂತ ಅದರ ತಾತ್ಪರ್ಯ. ಇಲ್ಲಿ ಸೋಮರಸ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಮೂಡಿದಂತ ಭಕ್ತಿಯೇ. ಮನಸ್ಸು ಶುದ್ಧವಾಗಿದೆ, ಮತ್ತದು ಆಶೀರ್ವಾನ್, ಜ್ಞಾನ ವೈರಾಗ್ಯಾದಿಗಳಿಗೆ ಆಶ್ರಯವಾಗಿದ್ದು ಸಂಸ್ಕಾರವನ್ನು ಕೂಡ ಪಡ್ಕೊಂಡಿದೆ ನಮ್ಮ ಮನಸ್ಸು. ಆ ಮನಸ್ಸನ್ನ ಭಗವಂತ, ಮನಸ್ಸನ್ನ ಅರ್ಥಾತ್ ಮನಸ್ಸಿನ ಒಂದು ಭಾವನೆ, ಮನಸ್ಸಿನ ಒಂದು ಲಹರಿಯಾದಂತಹ ಭಕ್ತಿಯನ್ನ ಸ್ವೀಕಾರ ಮಾಡಿ ಅವನು ಸಂತೋಷ ಪಡಲಿ ಭಗವಂತ ಅಂತ ಅದರ ತಾತ್ಪರ್ಯ. ಇಲ್ಲಿ ಇಂದ್ರಂ ಸ್ತವಾಮಹೆ ಅಂದ್ರೆ ಆ ಭಗವಂತನನ್ನೇ ನಾವು ಸ್ತೋತ್ರ ಮಾಡ್ತೇವೆ. ಅವನು ಶುದ್ಧ, ಸಕಲ ದೋಷರಹಿತನಾದವನೇ. ಅವನೇನು ಈ ಮಂತ್ರಗಳನ್ನು ಕೇಳಿದ ಬಳಿಕ ಶುದ್ಧನಾದವನಲ್ಲ, ಯಾವತ್ತೂ ಶುದ್ಧನಾದವನೇ. ಶುದ್ಧಂ ಅಪಾಪ ವಿದ್ಧಂ ಅಂತೆಲ್ಲ ಅವನ ವರ್ಣನೆ ಇದ್ದೇ ಇದೆ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದನ್ನೇನು ಮತ್ತೆ ನಾವಿಲ್ಲಿ ಸಮರ್ಥನೆ ಮಾಡಬೇಕಾಗಿಲ್ಲ. ಶುದ್ಧೇನ ಸಾಮನ, ಶುದ್ಧವಾದ ಸಾಮದಿಂದ, ಮತ್ತೆ ಶುದ್ಧೈಹಿ ಉಕ್ತೈಹಿ, ಉಕ್ತ ಮಂತ್ರಗಳಿಂದಲೂ ಕೂಡ, ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲದರಿಂದಲೂ ಕೂಡ ಅವನನ್ನು ನಾವು ಸ್ತೋತ್ರ ಮಾಡೋಣ. ಅದರಿಂದ ಅವನು ವಾವೃದ್ಧಾಂಸ, ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಸ್ತೋತ್ರವನ್ನು ಕೇಳಿ ಆ ಭಗವಂತ ಹಿಗ್ಗುತ್ತಾನೆ. ಅವನು ಹಿಗ್ಗಿ ದೊಡ್ಡವನಾಗ್ತಾನೆ ಅಂತಲ್ಲ, ಅವನು ದೊಡ್ಡವನಾಗೇ ಇದ್ದಾನೆ. ನಮ್ಮ ಸಂತೋಷವನ್ನು ನೋಡಿ ಹಿರಿ ಹಿಗ್ಗುತ್ತಾನೆ ಅಂತ ಇಷ್ಟೇ ಅರ್ಥ. ಅಂಥ ಭಗವಂತನನ್ನ ನಾವು ಸ್ತೋತ್ರ ಮಾಡ್ತೀವಿ. ಅವನು ನಮ್ಮ ಮನಸ್ಸಿನ ಜ್ಞಾನ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ನೋಡಿ ಸಂತೋಷ ಪಡಲಿ ಅಂತದರ ತಾತ್ಪರ್ಯ. ಶುದ್ಧ ಆಶೀರ್ವಾನ್ ಮಮತ್ತು ಅಂತ ಅದರ ಒಟ್ಟು ಅಭಿಪ್ರಾಯ. ಇಂದ್ರ ಶುದ್ಧೋನ ಆಗಹಿ ಶುದ್ಧ ಶುದ್ಧಾಭಿರೂತಿಭಿ ಶುದ್ಧೋ
ರಯಿಂ ನಿಧಾರಯ ಶುದ್ಧೋ ಮಮದ್ಧಿ ಸೌಮ್ಯ ಸೌಮ್ಯ ಅಂತ ಎಷ್ಟು ಮುಂದಿನ 8ನೇ ಮಂತ್ರ ಇದು. ಇಂದ್ರನನ್ನ ಅವ್ರು ಪ್ರಾರ್ಥನೆ ಮಾಡ್ತಿದ್ದಾರೆ. ಇಂದ್ರ ಅನ್ನೋ ಅರ್ಥವನ್ನು ಬಿಟ್ಟು ಬಿಡೋಣ, ಭಗವಂತನನ್ನೇ ತಗೊಳ್ಳೋಣ. ಇಂದ್ರ ಅನ್ನೋ ಅರ್ಥ ನಮಗೆ ಬೇಕು. ಯಾಕೆ ಅಂದ್ರೆ ಇಂದ್ರ ಆ ವೃತ್ರ ಹತ್ಯೆಯನ್ನು ಮಾಡಿದ ಪಾಪದಿಂದ ಹೇಗೆ ಶುದ್ಧನಾದನೋ ಹಾಗೆ ನಾವು ಕೂಡ ಈ ಭಗವಂತನನ್ನ ಇಂದ್ರ ಪ್ರಾರ್ಥನೆ ಮಾಡಿದಂತೆ ನಾವು ಮಾಡಿ ನಮಗೆ ಬಂದಿರುವಂತಹ ದೋಷಗಳನ್ನು ಕಳ್ಕೊಳ್ಳೋಣ ಅಂತ ಸ್ನಾನ ಕಾಲದಲ್ಲಿ ಮನಸಂಧಾನ ಇರಬೇಕು. ವಸ್ತುತಃ ಸರ್ವಶಬ್ದವಾಚ್ಯನಾದವನು ಭಗವಂತ ಅನ್ನೋದೇ ನಮ್ಗೆ ಗೊತ್ತಿರಬೇಕು. ಆ ಭಗವಂತ ಶುದ್ಧನಾದಂತಹ ಭಗವಂತ ನಹ ಆಗಹಿ ನಮ್ಮ ಬಳಿಗೆ ಬಾ ಅಂತ ಅವನ ಪ್ರಾರ್ಥನೆ. ಶುದ್ಧಾಭಿಹಿ ಊತಿಭಿಹಿ, ಊತಿ ಅಂದ್ರೆ ಮರುತ್ತು ಅಂತ, ಮರುತ್ತುಗಳು ಅಂತ ಅರ್ಥ ಬರೆದಿದ್ದಾರೆ ಸಾಯಣಾಚಾರ್ಯ. ಆ ಮರುತ್ತುಗಳ ಜೊತೆಗೂಡಿ ನೀನು ಬಾ ಅಂತ ಅದರ ಅರ್ಥ. ಆ ಥರ ಅರ್ಥ ಮಾಡೋ ಬದಲು ಶುದ್ಧಾಭಿಹಿ ಊತಿಭಿಹಿ, ಊತಿ ಅನ್ನೋದಕ್ಕೆ ನಾವು ಹಿಂದೆ ಅರ್ಥ ನೋಡಿದ್ದೇವೆ. ಊತಿ ಅಂದ್ರೆ ರಕ್ಷಣೆ ಅಂತ ಅರ್ಥ ಇದೆ. ಮತ್ತೆ ನಮ್ಮ ಬಗ್ಗೆ ಭಗವಂತನಿಗಿರುವಂತಹ ಪ್ರೀತಿ, ಒಂದು ಸದ್ಭಾವನೆ, ಇವೆಲ್ಲ ಅರ್ಥಗಳು ಆ ಊತಿ ಅನ್ನೋದಕ್ಕೆ ಇದ್ದೇ ಇದೆ. ಶುದ್ಧಾಭಿಹಿ ಊತಿಭಿ, ತನ್ನ ಭಕ್ತರ ಬಗ್ಗೆ ಭಗವಂತನಿಗೆ ನಿರ್ವ್ಯಾಜವಾದಂತಹ ಒಂದು ಭಾವನೆ, ನಮ್ಮವರಿವರು ಅನ್ನುವಂಥ ಭಾವನೆ. ಅಂತಹ ಭಾವನೆಗಳನ್ನು ಇಟ್ಟುಕೊಂಡು ಬಾ. ಒಬ್ಬೊಬ್ಬರ ಬಗ್ಗೆ ಒಂದೊಂದು ಭಾವನೆ, ನನ್ನ ಬಗ್ಗೆ ಒಂದು, ಮತ್ತೊಬ್ಬರ ಬಗ್ಗೆ ಒಂದು, ಅನೇಕ ತರದ ಭಕ್ತರು ಅವನಿಗೆ. ಭಕ್ತರು ಅನೇಕ ಇರೋದ್ರಿಂದ ಊತಿಭಿಹಿ ಅಂತ ಬಹುವಚನವನ್ನ ತಿಳ್ಕೊಳ್ಬಹುದು. ಶುದ್ಧೋ ರಯಿಂ ನಿಧಾರಯ, ಮುಂದೆ ಅವನ ಪ್ರಾರ್ಥನೆಯನ್ನು ಹೀಗೆ ಮಾಡಬೇಕು. ಬಂದೇನ್ ಮಾಡಬೇಕು? ಶುದ್ಧನಾದಂಥ ನೀನು ರಯಿಂ ಸಂಪತ್ತನ್ನ ನಿಧಾರಯ ನಮ್ಮಲ್ಲಿ ಸ್ಥಾಪನೆ ಮಾಡಬೇಕು, ಸಂಪತ್ತನ್ನು ನಮಗೆ ಕೊಡಬೇಕು. ಶುದ್ಧೋ ರಯಿಂ ನಿಧಾರಯ ಶುದ್ಧೋ ಮಮದ್ಧಿ ಸೌಮ್ಯ ಸೌಮ್ಯ, ಸೋಮಪಾನಕ್ಕೆ ಅರ್ಹನಾದಂಥವನು ನೀನು ಅಂತ ಒಂದರ್ಥ. ಸೌಮ್ಯ ಅಂದ್ರೆ ಈ ಸೌಮ್ಯ ಅನ್ನುವ ಶಬ್ದದ ಅರ್ಥವನ್ನ ಸೌಮ್ಯವಾದಂತಹ ಸ್ವರೂಪವುಳ್ಳವನು. ಸೋಮ ಅಂದ್ರೂ ಸೌಮ್ಯ ಅಂದ್ರೂ ಅರ್ಥ ಒಂದೇ. ಸೋಮ ಶಬ್ದಕ್ಕೆ ಸೌಮ್ಯ ಅಂದ್ರೆ ಸೋಮ ಪಾನಕ್ಕೆ ಅರ್ಹ ಅಂತ ಒಂದು ಅರ್ಥವನ್ನ ಸಾಯಣಾಚಾರ್ಯ ಹೇಳಿದ್ದನ್ನು ನೋಡಿದ್ವಿ. ಅದಲ್ಲದೇನೆ ಸೌಮ್ಯವಾದಂತಹ ಸ್ವರೂಪವುಳ್ಳವನು, ಸೋಮ ಅಂದ್ರೂ ಸೌಮ್ಯ ಅಂದ್ರೂ ಒಂದೇ ಅರ್ಥ. ಅದನ್ನ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಮತ್ತೆ ಋಗ್ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನ ಈ ಭಾಗದ ಕೊನೆಯಲ್ಲಿ ನಾವು ನೋಡೋಣ. ಇಂಥ ಸೋಮ ಆ ಭಗವಂತ, ಅವನು ಮಮದ್ಧಿ, ಆ ಸೋಮರಸವನ್ನು ಪಾನ ಮಾಡಿ ಅವನು ಸಂತೋಷ ಪಡಲಿ ಅಂತ ಅದರ ಅರ್ಥ. ಮಮದ್ಧಿ ಸೋಮೇನ ಮಾಧ್ಯ ಅಂತ ಹೀಗೆ ನಮ್ಮಲ್ಲಿರುವಂತಹ ಭಕ್ತಿಯನ್ನು ಸ್ವೀಕಾರ ಮಾಡಿ ಅವನು ಸಂತೋಷ ಪಡಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇದು 8ನೇ ಮಂತ್ರ ಆಯ್ತು. ಮುಂದೆ 9ನೇ ಮಂತ್ರ ಇದೆ. ಇಂದ್ರ ಶುದ್ಧೋ ಹಿನೋ ರಜಿಂ ಶುದ್ಧೋ ರತ್ನಾನಿ ದಾಶುಷೆ ಶುದ್ಧೋ ವೃತ್ರಾಣಿ ಜಿಘ್ನಸೆ ಶುದ್ಧೋ ವಾಜಂ ಶಿಶಾಸಸಿ ಅಂತ 9ನೇ ಮಂತ್ರ. ಶುದ್ಧನಾದಂತಹ ಭಗವಂತ ರಯಿಂ ಸಂಪತ್ತನ್ನ ನಹ ನಮಗೆ ಕೊಡಲಿ, ಪ್ರಯತ್ನ ಕೊಡ್ಲಿ ಅಂತ ಅದರ ತಾತ್ಪರ್ಯ. ಕೊಡ್ಲಿ ಅಂತ ಅಲ್ಲಿಲ್ಲ, ನಾವು ಕೊಡಲಿ ಅಂತ ಅನ್ನೋದನ್ನ ಅಲ್ಲಿ ಸೇರಿಸ್ಕೊಳ್ಬೇಕಷ್ಟೆ. ಮುಂದೆ ಶುದ್ಧನಾದಂತಹ ಭಗವಂತ ದಾಶುಷೆ, ತನಗೆ ಪೂಜೆಯನ್ನ ಯಜ್ಞದಲ್ಲಿ ಹವಿಸನ್ನು ಕೊಟ್ಟಂತಹ ಈ ಯಜಮಾನನಿಗೆ ರತ್ನಗಳನ್ನು ಕೊಡಲಿ. ಅದೇನು ರತ್ನಗಳನ್ನು ಕೊಡುವುದು ಅಂದ್ರೆ, ರತ್ನ ಅಂದ್ರೆ ಶಾಸ್ತ್ರಗಳು ಅಂತ ಅರ್ಥ ಅಂತ ನಾವು ಈ ಹಿಂದೆ ನೋಡಿದ್ದೀವಿ, ಋಗ್ಭಾಷ್ಯದಲ್ಲೇ ನೋಡಿದ್ದೇವೆ. ಅದನ್ನ ಇಲ್ಲೂ ಕೂಡ ಸೇರಿಸ್ಕೊಳ್ಳೋಣ. ಋಗ್ಭಾಷ್ಯದಲ್ಲಿ 20ನೇ ಅಧ್ಯಾಯ, 20ನೇ ಸೂಕ್ತ, ಅಧ್ಯಾಯ ಅಲ್ಲ ಸೂಕ್ತ, ಅಲ್ಲಿ ತೇನೋ ರತ್ನಾನಿ ದತ್ತನ ತ್ರಿರಾ ಸಾಪ್ತಾನಿ ಸುನ್ವತೆ ಏಕಮೇಕಂ ಸುಷಸ್ತಿವಿಹಿ ಅಂತ ಒಂದು ಮಂತ್ರ ಇದೆ, 7ನೇ ಮಂತ್ರ. ನೀವು ನಮಗೆ ರತ್ನಗಳನ್ನ, ಯಜಮಾನನಿಗೆ ರತ್ನಗಳನ್ನು ಕೊಡಬೇಕು ಅಂತ.
3 ಕಾಲದಲ್ಲಿಯೂ 7 ರತ್ನಗಳನ್ನು ಕೊಡಬೇಕು. ಅದೇನು 7 ರತ್ನಗಳನ್ನು ಕೊಡುವುದು ಅಂದ್ರೆ ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಸಪ್ತ ಸಂಖ್ಯಾನಿ ರತ್ನಾನಿ ತ್ರಿಕಾಲೇಶ್ವಪಿ ದತ್ತನ, ಪುರಾಣ, ಪಂಚರಾತ್ರ, ಇತಿಹಾಸ ಮತ್ತು ವೇದಗಳು. ಇದು 7 ರತ್ನಗಳು. ಪುರಾಣ ಅಂದ್ರೆ ಭಾಗವತಾದಿ ಪುರಾಣಗಳು, ಪಂಚರಾತ್ರ ಮತ್ತೆ ಇತಿಹಾಸ ಅಂದ್ರೆ ಮಹಾಭಾರತ, ವೇದ ಇವು 3 ಆದವು. ಮತ್ತೆ ವೇದಗಳು 4 ವೇದಗಳು, ಇವಿಷ್ಟು ಸೇರಿ ಒಟ್ಟು 7 ರತ್ನಗಳಾಗ್ತವೆ. ಅಥವಾ ಸಪ್ತ ಮೀಮಾಂಸಾ ತರ್ಕ ಸಹಿತಾನ್ ಪಂಚವೇದ ನಥಾಪಿವ. ಮೀಮಾಂಸಾ ಅಂದ್ರೆ ದೈವ ಮೀಮಾಂಸಾ, ಇದು ಮೀಮಾಂಸಾ ಅಂದ್ರೆ. ಮತ್ತೆ ತರ್ಕ ಅಂದ್ರೆ ಬ್ರಹ್ಮತರ್ಕ, ಇವು 2 ಆದವು. 5 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಮತ್ತೆ ಮಹಾಭಾರತ, ಅದು ಪಂಚಮ ವೇದ. ಹೀಗೆ ಒಟ್ಟು 7 ರತ್ನಗಳು. ಈ ರತ್ನಗಳನ್ನು ನೀನು ಕೊಡಬೇಕು ಅಂತ ಅಲ್ಲಿ ಬಂದಿದೆ. ಅದನ್ನೇ ಇಲ್ಲಿ ಕೂಡ ತಿಳ್ಕೊಳ್ಳೋಣ ನಾವು. ಆ ರತ್ನಗಳನ್ನು ಕೊಡು, ಶಾಸ್ತ್ರವೆಂಬ ರತ್ನವನ್ನು ನಮಗೆ ಕೊಡಬೇಕು ಅಂತ ತಾತ್ಪರ್ಯ. ಸ್ನಾನ ಕಾಲದಲ್ಲಿ ನಮಗಿರಬೇಕಾದ ಅನುಸಂಧಾನ ಇದು. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಮನುಷ್ಯ ಮಾಡುವಂತಹ ಯಾವುದೇ ಕೆಲಸ ಆಗಲಿ, ಆ ಕೆಲಸವನ್ನು ಮಾಡಿದ್ರಿಂದ ಅವನಿಗೆ ಆಗಬೇಕಾದ ಫಲ ಏನು, ಸಿಗಬೇಕಾದ ಫಲ ಏನು ಅಂದ್ರೆ ಜ್ಞಾನ ಪ್ರಾಪ್ತಿಯೇ ಅದರ ಫಲ. ಅದಕ್ಕಾಗಿ ಶಾಸ್ತ್ರ ರತ್ನಗಳನ್ನು ನೀನು ನಮಗೆ ಕೊಡಬೇಕು. ಜ್ಞಾನದಾಯಕನಾದ ಪರಶುರಾಮನನ್ನ ಆ ಥರ ಪ್ರಾರ್ಥನೆ ಮಾಡಬೇಕು. ಮುಂದೆ ವೃತ್ರಾಣಿ, ಈ ಜ್ಞಾನವೆಂಬ ಶಾಸ್ತ್ರವೆಂಬ ರತ್ನ ನಮಗೆ ಸಿಕ್ಕ ಮೇಲೆ ವೃತ್ರಾಣಿ ಬಹುವಚನ ಇದೆ. ಅದೇನು? ವೃತ್ರಾಸುರ, ಇಂದ್ರನಿಗೆ ಎದುರಾಳಿಯಾಗಿ ವೃತ್ರಾಸುರ ಇದ್ದವನು ಒಬ್ಬನೇ. ನಮಗೆ ಎದುರಾಳಿಗಳಾಗಿ ಅನೇಕ ಜನ ವೃತ್ರಾಸುರರು ಇದ್ದಾರೆ. ಅವ್ರು ಯಾರು ಅಂದ್ರೆ ನಮ್ಮ ಅಜ್ಞಾನಗಳು. ಅವೇ ನಮ್ಮ ಕರ್ಮಕ್ಕೆ ವಿಘ್ನ ಮಾಡುವಂತಹ ವೃತ್ರಗಳು. ಅವುಗಳನ್ನ ನೀನು ಜಿಘ್ನಸೆ, ಕೊಂದಾಕ್ತಿ ಅಂತ ಅವುಗಳ ಪ್ರಾರ್ಥನೆ. ಶುದ್ಧೋ ವೃತ್ರಾಣಿ ಜಿಘ್ನಸೆ, ಶುದ್ಧೋ ವಾಜಂ ಶಿಶಾಸಸಿ. ಮತ್ತೆ ನಮಗೆ ಬೇಕಾದಂತಹ ಅನ್ನ, ವಾಜ ಅಂದ್ರೆ ಅನ್ನ, ಬುದ್ಧಿಗೆ ಆಹಾರ ಮತ್ತೆ ಹೊಟ್ಟೆಗೆ ಆಹಾರ ಇತ್ಯಾದಿಗಳನ್ನು ಕೂಡ ನೀನೇ ಕೊಡ್ತೆ ಅಂತ ಭಗವಂತನ ಪ್ರಾರ್ಥನೆ. ಇದಿಷ್ಟು ಆ ಶುದ್ಧ ವರ್ಗ ಅಂತ. ಅದರದ 3 ಮಂತ್ರಗಳ ವ್ಯಾಖ್ಯಾನ ಇಲ್ಲಿ ಮುಕ್ತಾಯ ಕಂಡಿದೆ. ಇನ್ನು ಮುಂದೆ ಇನ್ನೂ ಕೆಲವು ಮಂತ್ರಗಳು ಬರುತ್ತವೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಬೇರೆ ಬೇರೆ ಕಡೆ ಬಂದದ್ದು, ಋಗ್ವೇದದ ಬೇರೆ ಭಾಗದಲ್ಲಿ ಬಂದಿರುವಂತಹ ಕೆಲವು ಮಂತ್ರಗಳಿವೆ. ಈಗ ಈ 3 ಮಂತ್ರಗಳನ್ನೇನು ನೋಡಿದ್ದೀವಿ, ಇಲ್ಲಿ ಸೌಮ್ಯ ಅಂತ ಏನೋ ಒಂದು ಶಬ್ದ ಬಂದಿದೆ. ಆ ಸೌಮ್ಯ ಅಂತ ಅನ್ನೋದಕ್ಕೆ ಗೀತಾ ಪ್ರಸ್ಥಾನದಲ್ಲಿ ಮತ್ತು ಋಗ್ಭಾಷೆಯಲ್ಲಿ ಆಚಾರ್ಯ ಹೇಳಿರುವಂತಹ ಅರ್ಥಗಳನ್ನು ಒಂದಿಷ್ಟನ್ನು ಗಮನಿಸಿ ಇವತ್ತಿನ ಈ ಭಾಗವನ್ನ ಸಮಾಪ್ತ ಮಾಡೋಣ. ಸೋಮ ಎಂಬ ಶಬ್ದದಿಂದ ಭಗವಂತ ಮತ್ತು ವಾಯು ಹೇಗೆ ವಾಚ್ಯರು ಅಂದ್ರೆ, ಸೋಮಃ ಸೌಮ್ಯ ಸ್ವರೂಪತ್ವಾತ್, ಸೌಮ್ಯವಾದ ಸ್ವರೂಪವುಳ್ಳವನಾದ್ದರಿಂದ ಸೋಮ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಇದು ಐತರೇಯ ಭಾಷ್ಯ. ಮರಣಸೂಚಕ ದುರ್ನಿಮಿತ್ತಗಳು, ಅವುಗಳ ಪರಿಹಾರ, ಅರಿಷ್ಟ ಪರಿಹಾರಕ ಮಂತ್ರಗಳು ಇತ್ಯಾದಿಗಳ ವರ್ಣನದ ಪ್ರಸಂಗ. ಸೋಮ ಶಬ್ದದ ಅರ್ಥವನ್ನ ಋಗ್ಭಾಷ್ಯದ 1ನೇ ಅಧ್ಯಾಯದ 324ನೇ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾರೆ. ಅದು 18ನೇಯ ಸೂಕ್ತ, ಅಲ್ಲಿ 4ನೇ ಮಂತ್ರ. ಸಘಾವೀರೋ ನರಿಷ್ಯತಿ ಯಮೀಂದ್ರೋ ಬ್ರಹ್ಮಣಸ್ಪತಿ ಸೋಮೋ ಹಿನೋತಿ ಮರ್ತ್ಯಂ ಅಂತ. ಸೋಮಾನು ಶಬ್ದಕ್ಕೆ ಒಟ್ಟು 4 ಅರ್ಥಗಳನ್ನು ಆಚಾರ್ಯ ಸೂಚನೆ ಮಾಡ್ತಾರೆ. ಸೋಮಃ ಸೌಮ್ಯತ್ವತೋ ಹರಿಹಿ ಉನಾಮಯಾಚ ಯುಕ್ತತ್ವಾತ್ ಊಮೈರ್ ಯುಕ್ತತ್ವತೋ ಅಥವಾ ಅಮಹ ಸ ಇತಿವಾ. 1ನೇ ಅರ್ಥ ಸಜ್ಜನರಿಗೆ ಸೌಮ್ಯ. 2ನೇ ಅರ್ಥ ಉ ಮತ್ತು ಮಾ ಇವರಿಂದ ಸಹಿತ. ಉಕಾರ ಶಂಕರ ಪ್ರೋಕ್ತ ಎಂಬಂತೆ ಉಕಾರ ಉ ಅಂದ್ರೆ ಶಂಕರ ಮತ್ತು ಮಾ ಲಕ್ಷ್ಮಿಯಿಂದ ಕೂಡಿದವನು. ಮತ್ತೆ 3ನೇ ಅರ್ಥ ಭೂತಾನಿ ವೈ ವಿಶ್ವ ಉಮಾಹ ಅಂತ ಈ ವೇದವಾಕ್ಯ ಇರುವುದರಿಂದ ಊಮರು ಅಂದ್ರೆ ಎಲ್ಲ ಭೂತಗಳು, ಎಲ್ಲ ಪ್ರಾಣಿಗಳು, ಅವರಿಂದ ಕೂಡಿದವನು, ಸಕಲ ಪ್ರಾಣಿ ಪ್ರೇರಕ ಅಂತ ಅದರ ತಾತ್ಪರ್ಯ ಅರ್ಥ ಆಗಬಹುದು. 4ನೇ ಅರ್ಥ ಅ ಮ ಅಂದ್ರೆ, ಮ ಅಂದ್ರೆ ಪರಿಮಿತಿ, ಅ ಅಂದ್ರೆ ಇಲ್ಲದವನು, ಪರಿಮಿತಿ ಇಲ್ಲದವನು, ಮತ್ತು ಸ ಅಂದ್ರೆ ಸಾರ, ಶ್ರೇಷ್ಠ. ಸಹ ಚ ಅಸೌ ಅಮಹ ಚ. ಈಗದು
ಅಲುಕ್ ಸಮಾಸ ಆಗಿ ಸಹ ಅಮಹ ಅಂತ ಆಗ್ತದೆ. ಮುಂದೆ ಅಲ್ಲಿರುವಂತಹ ವಿಸರ್ಗಕ್ಕೆ ಸಕಾರ, ರಕಾರ, ಉಕಾರ ಇತ್ಯಾದಿಗಳು ಬಂದು ಸೋಮ ಅಂತ ಆಗ್ತದೆ. ಅಲುಕ್ ಸಮಾಸ ಇಲ್ಲದೆ ಹೋದ್ರೆ ಸಾಮ ಅಂತ ಆಗಿಬಿಡ್ತಿತ್ತೇನೋ. ಅಲುಕ್ ಸಮಾಸ ಇರುವ ಕಾರಣದಿಂದ ಸೋಮ ಅಂತ ಆಗಿದೆ. ಹೀಗೆ 4 ಅರ್ಥಗಳು. ಸಜ್ಜನರಿಗೆ ಸೌಮ್ಯ, ರುದ್ರ ಮತ್ತು ಲಕ್ಷ್ಮೀದೇವಿಯಿಂದ ಕೂಡಿದವನು, ನಮ್ಮ ಅನುಸಂಧಾನಕ್ಕಾಗಿ ರುದ್ರ ಮತ್ತು ಪಾರ್ವತಿಯರನ್ನ ಪ್ರೇರಿಸುವವನು ಅಂತ ಅರ್ಥ ಮಾಡಬಹುದು. ಮಾ ಅಂದ್ರೆ ಪಾರ್ವತಿನೂ ಆಗಬಹುದು. ಎಲ್ಲ ಪ್ರಾಣಿಗಳಿಗೂ ಪ್ರೇರಕ ಮತ್ತೆ ಪರಿಮಿತಿ ಇಲ್ಲದ ಶ್ರೇಷ್ಠ ವ್ಯಕ್ತಿ. ಇಷ್ಟು ಅರ್ಥಗಳು ಸೋಮ ಅನ್ನೋ ಶಬ್ದಕ್ಕೆ ಬರ್ತವೆ.